ಸಂಖ್ಯೆ 6 ಸಂಖ್ಯೆ 6 ಸಂಖ್ಯೆ 6. ನಮಸ್ಕಾರ ಸ್ನೇಹಿತರೆ, ಡಾಕ್ಟರ್ ಹುಲಿಕಲ್ ನಟರಾಜುರವರ ಶೂಟಿಂಗ್ ಟೀಮ್ಗೆ ಒಂದೇ ಸಮ ರೆಕಮೆಂಡ್ ಆಗ್ತಾ ಇರೋ ವಿಡಿಯೋಗಳಲ್ಲಿ ಈ 6ರ ಸಮಸ್ಯೆ ಹೆಚ್ಚಾಗಿದೆ. ಇತ್ತೀಚೆಗೆ ಹಲವಾರು ಸೋಷಿಯಲ್ ಮೀಡಿಯಾಗಳಲ್ಲಿ ನೆಲಮಂಗಲ ಇಂದ ಪುಣೆ ರಸ್ತೆಯಲ್ಲಿ ನಂಬರ್ 6 ಇರುವ ವಾಹನ ಹೆಚ್ಚಾಗಿ ಅಪಘಾತಕ್ಕೆ ಒಳಗಾಗುತ್ತೆ ಎಂಬ ಸುಳ್ಳು ಮಾಹಿತಿಯನ್ನು ಜನರ ಮನಸ್ಸಿಗೆ ತುಂಬಾ ಪ್ರಯತ್ನ ನಡೀತಾ ಇದೆ. ಇದರ ಹಿಂದೆ ಇರುವ ಹುನ್ನಾರ ಏನು ಅಂತ ಗೊತ್ತಿಲ್ಲ, ಆದರೆ ಪರೋಕ್ಷ ಕೈಗಳು ಲಾಭ ಮಾಡಿಕೊಳ್ಳುವುದಂತೂ ಖಂಡಿತ. ಜನಕ್ಕೆ ಅವಾಗವಾಗ ಏನಾದ್ರೂ ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿ ತಲೆಗೆ ತುಂಬಿ ಅವರ ತಲೆ ಕೆಡಿಸಿ ಮಜಾ ತಗೊಳ್ಳೋದು ಇತ್ತೀಚಿನ ಟ್ರೆಂಡ್ ಆಗ್ಬಿಟ್ಟಿದೆ. ಸಂಖ್ಯೆ 6 ಸಂಖ್ಯೆ 6 ಸಂಖ್ಯೆ 6. ರಸ್ತೆ ಅಂದ್ಮೇಲೆ ಅಪಘಾತ, ಸಾವು ನೋವು ಆಗ್ತಾನೆ ಇರ್ತವೆ. ಆದರೆ ಅದನ್ನ ಬಂಡವಾಳ ಮಾಡಿಕೊಂಡು ಬಣ್ಣ ಹಚ್ಚಿ ರೆಕ್ಕೆ ಪುಕ್ಕ ಕಟ್ಟಿ ಅರ್ಥವಿಲ್ಲದ ಅನಾಲಿಸಿಸ್ ಮಾಡಿ ಜನರನ್ನ ಪ್ಯಾರಾಲಿಸಿಸ್ಗೆ ತಳ್ಳುವಂತ ಒಂದು ಇತ್ತೀಚಿನ ಟ್ರೆಂಡ್ ನೆಲಮಂಗಲ ರೋಡ್ ಮತ್ತು ಸಂಖ್ಯೆ 6. ಬನ್ನಿ ನಮ್ಮ ಹುಲಿ ಸಾಹೇಬ್ರು ಏನ್ ಹೇಳ್ತಾರೆ ಕೇಳೋಣ. ಅಲ್ಲ ರೀ, ಅದೇ ನೆಲಮಂಗಲ ಪುಣೆ ದಾರಿಯಲ್ಲಿ ನೀವು ಹೋಗ್ತಾ ಇರ್ತೀರಿ, ಆಕ್ಸಿಡೆಂಟ್ ಆಯ್ತು ಅಂತ ತಿಳ್ಕೊಳ್ಳಿ. 6ನೇ ನಂಬರ್ ಆಂಬುಲೆನ್ಸ್ ಬರುತ್ತೆ ಅಲ್ಲಿಗೆ. ಇಲ್ಲ ಇನ್ನೊಂದು ಆಂಬುಲೆನ್ಸ್ ಬರ್ಲಿ, ಇನ್ನೊಂದು ನಂಬರಿನ ಆಂಬುಲೆನ್ಸ್ ಬರ್ಲಿ ಅಂತ ಕಾಯ್ತೀರಾ, ಜೀವ ಬಿಡ್ತೀರಾ? ಮೊದಲು ಇದಕ್ಕೆ ನನಗೆ ಉತ್ತರ ಕೊಡಿ. ಅಲ್ರಿ, ನಮ್ಮಲ್ಲಿರೋದು 1 ರಿಂದ 9 ಮತ್ತು 0 10 ನಂಬರ್ ಇದೆ. 100 ಗಾಡಿ ತಗೊಳ್ತೀವಿ ಅಂತ ಅನ್ಕೊಳ್ಳಿ, ಅದರಲ್ಲಿ 10 ಗಾಡಿಗೆ 6ನೇ ನಂಬರ್ ಬಂದೇ ಬರುತ್ತೆ. ಹಾಗಾದ್ರೆ ಆ ಗಾಡಿಗಳನ್ನ ತಗೋಬೇಕಾ ಬೇಡವಾ ನೀವೇ ಹೇಳಿ. ಆರನೇ ನಂಬರ್ ನಿಮ್ ಪ್ರಕಾರ ಡೇಂಜರ್ ಅನ್ನೋದಾದ್ರೆ ಅದನ್ನ ಪ್ರೂವ್ ಮಾಡೋ ತಾಕತ್ ನಿಮ್ಗಿದ್ರೆ ದಯವಿಟ್ಟು ಅದನ್ನು ಪ್ರೂವ್ ಮಾಡಿದ್ರೆ ಬಂದ್ರಿ, ನಿಮ್ ಪ್ರಕಾರನೇ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗೋಣ. ಸರ್, 6ನೇ ನಂಬರ್ ಡೇಂಜರ್, ಅದನ್ನು ಯಾವ ಕಾಡಿಗೂ ಕೊಡಬೇಡಿ ಅಂತ ಹೇಳಿ ಆದೇಶ ಮಾಡೋಣ. ನಿಮಗೆ ಬರ್ಲಿಕ್ಕೆ ತಾಕತ್ತಿದೆಯಂದ್ರೆ ನನಗುತ್ತರ ಕೊಡಿ. ನಿಮ್ ಪ್ರಕಾರ 6ನೇ ನಂಬರ್ ಡೇಂಜರ್ ಅನ್ನೋದಾಗಿದ್ರೆ ಬನ್ನಿ ಸರ್ಕಾರಕ್ಕೆ ಹೋಗೋಣ. RTOಗೆ ಸರ್ಕಾರದ ಮುಖಾಂತರ 6ನೇ ನಂಬರ್ ಗಾಡಿನೇ ಕೊಡಬೇಡಿ ಅಂತ ಹೇಳಿ ಆದೇಶ ಮಾಡೋಣ. ಇದರಿಂದ ಜನಗಳಿಗೆ ಉಪಕಾರ ಆಗತ್ತೆ, ಜೀವನ ಉಳಿಯುತ್ತೆ. ಏನ್ ಹೇಳ್ತೀರಿ? ಇದನ್ನು ಪ್ರೂವ್ ಮಾಡೋ ತಾಕತ್ ನಿಮ್ಗಿದೆಯಾ? ನಿಮ್ ಪ್ರಕಾರ 6ನೇ ನಂಬರ್ ಡೇಂಜರ್ ಅನ್ನೋದಾಗಿದ್ರೆ ಬನ್ನಿ ಸರ್ಕಾರಕ್ಕೆ ಹೋಗೋಣ. RTOಗೆ ಸರ್ಕಾರದ ಮುಖಾಂತರ 6ನೇ ನಂಬರ್ ಗಾಡಿನೇ ಕೊಡಬೇಡಿ ಅಂತ ಹೇಳಿ ಆದೇಶ ಮಾಡೋಣ. ಇದರಿಂದ ಜನಗಳಿಗೆ ಉಪಕಾರ ಆಗತ್ತೆ, ಜೀವನ ಉಳಿಯುತ್ತೆ. ಏನ್ ಹೇಳ್ತೀರಿ? ಇದನ್ನು ಪ್ರೂವ್ ಮಾಡೋ ತಾಕತ್ ನಿಮ್ಗಿದೆಯಾ? ಅಲ್ಲ ಸ್ವಾಮಿ, ನಮ್ಮ ಹತ್ರ ಇರೋದು 1 ರಿಂದ 9 ನಂಬರ್. 6ನೇ ನಂಬರ್ ಗಾಡಿನೇ ಡೇಂಜರು, ಆಕ್ಸಿಡೆಂಟ್ ಆಗುತ್ತೆ ಅನ್ನೋದಾದ್ರೆ ನಿಜವಾಗ್ಲೂ ಸಂಶೋಧನೆ ಮಾಡಿ ನೀವು ತಿಳಿಸೋದೇ ಆಗಿದ್ರೆ ಬನ್ನಿ ಎಲ್ಲಾ ನಂಬರ್ ಗಾಡಿಗಳನ್ನ ತಗೊಳ್ಳಿ. 6ನೇ ನಂಬರ್ಗಿಂತ ಉಳಿದ ಎಲ್ಲಾ ಗಾಡಿಗಳು ಹೆಚ್ಚು ಆಕ್ಸಿಡೆಂಟ್ ಆಗಿವೆ. ಅವನ್ನ ಯಾಕೆ ನೀವು ಪ್ರೂವ್ ಮಾಡೋಕ್ಕಾಗಿಲ್ಲ? ಅಲ್ಲ ರೀ, KA 430143 ಕಾರ್ ನಂದಿತ್ತು. ಅದೇ ನೆಲಮಂಗಲದ ಹತ್ರ 3 ಸರಿ ಆಕ್ಸಿಡೆಂಟ್ ಆಗಿದೆ, ಬದುಕಿ ಬಂದಿದ್ದೀನಿ. ಹಾಗಂತ ಹೇಳಿ ಟಿವಿನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಕೂತ್ಕೊಂಡು ಈ ನಂಬರ್ ಸರಿ ಇಲ್ಲ, 4ನೇ ನಂಬರ್ ಸರಿ ಇಲ್ಲ, 9ನೇ ನಂಬರ್ ಸರಿ ಇಲ್ಲ ಅಂತ ಪ್ರತಿಯೊಬ್ಬ ಜ್ಯೋತಿಷಿ ಬಂದು ಕೂತ್ಕೊಂಡು ಹೇಳಿದಾಗ
ಹಾಗಾದ್ರೆ ನಂಬರ್ ಪ್ಲೇಟೇ ಇಲ್ದಂಗೆ ಗಾಡಿ ತಗೊಳಕ್ಕಾಗತ್ತಾ ಅಥವಾ ಗಾಡಿ ಡ್ರೈವಿಂಗ್ ಮಾಡೋಕ್ಕಾಗತ್ತಾ ನೀವೇ ಹೇಳಿ. ನನ್ನ ಗಾಡಿನೂ ಇತ್ತು KA430143. ಅದೇ ನೆಲಮಂಗಲದ ಸ್ಥಳದ ಹತ್ರ 3 ಸರಿ ಆಕ್ಸಿಡೆಂಟ್ ಆಗಿದೆ, ಬದುಕಿ ಬಂದಿದ್ದೀನಿ. ಹಾಗಂತ ಈ 3 ನಂಬರ್ ಸರಿ ಇಲ್ಲ ಅಂತ ಹೇಳಿ ಇನ್ನೊಂದು ನಂಬರ್ ಸರಿಯಿಲ್ಲ ಅಂತ ದಿನ ಬೆಳಗಾದ್ರೆ ಒಬ್ಬೊಬ್ಬ ಜ್ಯೋತಿಷಿ ಬಂದು ಒಂದೊಂದು ನಂಬರ್ ಸರಿಯಿಲ್ಲ ಅಂತ ಹೇಳಿದ್ರೆ ಹಾಗಾದ್ರೆ ನಂಬರ್ ಪ್ಲೇಟೇ ಇಲ್ದಂಗೆ ಗಾಡಿ ಓಡಿಸ್ಲಿಕ್ಕೆ ಸಾಧ್ಯ ಆಗತ್ತಾ? ಗಾಡಿ ತಗೊಳ್ಲಿಕ್ಕಾರು ಸಾಧ್ಯ ಆಗತ್ತಾ? ನೀವೇ ಹೇಳಿ. ಸರಿ, ನಿಮ್ಮಿಂದ 6ನೇ ನಂಬರ್ ಗಾಡಿ ಡೇಂಜರ್ ಅಂತ ಹೇಳಿ ಭಯಪಟ್ಟು ಭಯೋತ್ಪಾದನೆ ಮಾಡಿದಿರಿ. ಇದರಿಂದ ಏನಾಗಿದೆ ಗೊತ್ತಾ? 10 ಲಕ್ಷಕ್ಕೆ ಬೆಲೆ ಬಾಳೋ ಕಾರಣ 6 ಲಕ್ಷಕ್ಕೆ 5 ಲಕ್ಷ ಮಾರ್ತಾ ಇದ್ದಾರೆ. ಇದರಿಂದ ದಳ್ಳಾಳಿಗೆ ಲಾಭ ಆಗಿದೆ. ಜನಕ್ಕೆ ಏನು ಪ್ರಯೋಜನ ಆಗಿದೆ? ಜನಕ್ಕೆ ಇನ್ನೂ ಆರ್ಥಿಕ ಸಂಕಟಕ್ಕೆ ಸಿಗಾಕ್ತಾ ಇದ್ದಾರೆ. ನಿಮ್ಮ ಈ ಮಾತಿನಿಂದ ಜನ ಭಯಭೀತರಾಗಿದ್ದಾರೆ. ಅಲ್ಲರಿ, 6ನೇ ನಂಬರ್ ಗಾಡಿನೇ ಡೇಂಜರ್ ಅಂತ ಹೇಳಿ ಭಯವನ್ನು ಉಂಟು ಮಾಡಿದ್ದೀರಿ ಜನರಲ್ಲಿ. ಇದರಿಂದ ಜನ ಭಯಪಟ್ಟು 10 ಲಕ್ಷಕ್ಕೆ ಬೆಲೆ ಬಾಳೋದನ್ನ 5 ಲಕ್ಷಕ್ಕೆ ಮಾರ್ತಾ ಇದ್ದಾರೆ. ಇದನ್ನ ದಳ್ಳಾಳಿಗೆ ಲಾಭ, ಜನಕ್ಕೆ ಲಾಭ ಆಗಿಲ್ಲ. ಏನ್ ಹೇಳ್ತೀರಿ ನೀವು? 6ನೇ ನಂಬರ್ ಗಾಡಿ ಡೇಂಜರ್ ಅಂತ ಈಗಾಗಲೇ ಜನರಲ್ಲಿ ಭಯ ಉಂಟು ಮಾಡಿದ್ದೀರಿ ನೀವು. ಅದೇ ದಾರಿಯಲ್ಲಿ 6ನೇ ನಂಬರ್ ಇರುವಂತ ಗಾಡಿ ಡ್ರೈವಿಂಗ್ ಹೋಗ್ತಾ ಇದ್ದಾಗ ಡ್ರೈವರಲ್ಲಿ ಭಯ ಉಂಟಾಗತ್ತೆ, ಆತಂಕ ಆಗತ್ತೆ, ಮತ್ತಷ್ಟು ಆಕ್ಸಿಡೆಂಟ್ ಹೆಚ್ಚಾಗುವ ಸಂಭವ ಇದೆ. ಅದಕ್ಕೆ ಇಂಡೈರೆಕ್ಟ್ ಆಗಿ ಮತ್ತಷ್ಟು ಆಕ್ಸಿಡೆಂಟ್ ಆಗಲಿಕ್ಕೆ ನೀವೇ ಕಾರಣ ಆಗ್ತೀರಿ. ಬಹಳ ಹುಷಾರಾಗಿರಿ. ಇಲ್ಲಿ ಜ್ಯೋತಿಷಿಗಳ ಮಾತಿಗೆ ಮರಳಾಗಬೇಡಿ. ನಂಬರ್ ಮೇಲೆ ನಂಬಿಕೆ ಇಡಬೇಡಿ. ನಿಮ್ಮ ಡ್ರೈವಿಂಗ್ ಮೇಲೆ ನಂಬಿಕೆ ಇಟ್ಟು ಡ್ರೈವಿಂಗ್ ಮಾಡಿ, ಜೀವ ಉಳಿಯುತ್ತೆ. ಶಿಕಾರಿಯವರು ಜೀವ ಕಳ್ಕೊಳ್ತೀವಿ ಅಂತ ಇವತ್ತು ಶಿಕಾರಿ ಆಡೋದು ಬಿಟ್ಟಿದ್ದಾಗ, ವಾಹನಗಳ ಆಕ್ಸಿಡೆಂಟ್ ಆಗುತ್ತೆ ಅಂತ ವಾಹನಗಳನ್ನ ಚಲಿಸೋದು ಬಿಟ್ಟಿದೀವ? ಇಲ್ಲ. ಜಾಗೃತಿ ಮುಖ್ಯ ಅಷ್ಟೇ, ನಂಬರ್ ಮುಖ್ಯ ಅಲ್ಲ, ಮನಸ್ಸು ಮುಖ್ಯ. ನಿಮ್ಮ ಮನಸ್ಸನ್ನು ನಿಮ್ಮ ಕೈಲಿಟ್ಕೊಂಡು ಡ್ರೈವಿಂಗ್ ಮಾಡಿ. ಇಂಥವ್ರ ಮಾತಿಗೆ ಮರಳಾಗಬೇಡಿ. ನಮಸ್ಕಾರ. ಆತ್ಮೀಯರೇ, ನಿಮ್ಮ ಸುತ್ತಮುತ್ತ ವಾಮಾಚಾರ, ಮಾಟ ಮಂತ್ರ, ದೆವ್ವಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು, ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ. ನಿಮ್ಮ ಸ್ನೇಹಿತರು, ಹಿತೈಷಿಗಳು, ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ.